ಇದ್ದೇ ಇರುತ್ತೆ ಪ್ಲ್ಯಾನ್ ಅಂತ ಅದು ಇದ್ದೇ ಇರುತ್ತೆ. ನನಗೆ 2 ಮಕ್ಕಳು ಇಷ್ಟನೇ. ನನಗೆ ಟ್ವಿನ್ಸ್ ಇಷ್ಟ. ನನಗೆ ಗಂಡು ಹೆಣ್ಣು ಎರಡೂ ಇಷ್ಟನೇ. ಯಾವುದೇ ಹುಟ್ಟಿದ್ರು ಮುದ್ದಾಗಿ ನೀಟಾಗಿ ಲಕ್ಷಣವಾಗಿ ಹುಟ್ಟಿದ್ರೆ ಸಾಕು ಅಷ್ಟೇ. ಆರೋಗ್ಯವಾಗಿದ್ದರೆ ಸಾಕಷ್ಟೆ. ನನಗೆ ಹೆಣ್ಮಗು ಇಷ್ಟ. ಇಲ್ಲ, ನಂಗೆ ಹಂಗೇನಿಲ್ಲ, ನಂಗೆ ಎರಡೂ ಇಷ್ಟ. ಅಂದರೆ ಸ್ಟಾರ್ಟಿಂಗ್ ಇವರು ಯೋಚನೆ ಮಾಡ್ತಿದ್ರು, ಅದನ್ನು ಇರೋದನ್ನು ಹೇಳ್ತೀವಿ, ಅದೆಲ್ಲ ಏನಿಲ್ಲ. ಸ್ಟಾರ್ಟಿಂಗ್ ಇವರು ಈ ಕಮೆಂಟ್ಸ್ ಮಾಡಿದಾಗ ಆ ಥರನೂ ಬರ್ತಿತ್ತು. ಬೇರೆ ಬೇರೆ ಥರ ಈ ಗಾಸಿಪ್ ಟಾಕ್ಗಳು ಈ ಸೋಷಲ್ ಮೀಡಿಯಾದಲ್ಲಿ ಕೆಲವರೆಲ್ಲ ಏನು ಮಾಡ್ತಾರೆ, ಅವ್ರಿಗೆ ಏನಿರುತ್ತೆ ಏನು ಗೊತ್ತಿರಲ್ಲ, ಅವ್ರಿಗೆ ಹೆಂಗೆ ಬೇಕಂಗೆ ಕಮೆಂಟ್ ಮಾಡ್ತಿರ್ತಾರೆ. ಅದು ಮಾಡಬೇಕಾದ್ರೆ ಇವ್ರು ಯೋಚನೆ ಮಾಡಿ ಬಂದು ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಾರೆ, ನೋಡಿ ಹಿಂಗೆ ಮಾಡಿದ್ದಾರೆ, ನೋಡಿ ಹಂಗೆ ಮಾಡಿದ್ದಾರೆ ಅಂತ. ನಾನೊಂದು 2 ದಿವಸ ಯೋಚನೆ ಮಾಡಿದೆ. ನಾನು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಲ್ಲ. ನಾನು ಯಾಕಂದರೆ ನನಗೆ ಇದೆಲ್ಲ ಯಾವತ್ತೂ ನೋಡಿಲ್ಲ, ಈ ಥರ ಕಮೆಂಟ್ಸ್ ಎಲ್ಲ ನಾನು ಕೇಳೂ ಇಲ್ಲ, ನೋಡೂ ಇಲ್ಲ. ನಾನು ಬರೀ ನಾನಾಯಿತು, ನನ್ನ ಕೆಲಸ ಆಯಿತು ಅಷ್ಟಲ್ಲೇ ಇದ್ದವನು ನಾನು. ಈಗ ಮದುವೆ ಆದಮೇಲೆ ಆ ಥರ ಎಲ್ಲ ಬಂದಾಗ ಇವ್ರು ಹೇಳಿದ್ರು, ನೋಡಿ ಈ ಥರ ಬರ್ತಿದ್ದೆ ಅಂತ ಹೇಳಿದಾಗ 2 ದಿವಸ ಯೋಚನೆ ಮಾಡಿ ಹೇಳಿದೆ, ಬಿಟ್ಬಿಡಿ ಅಮ್ಮ, ಅದು ಏನು ಮಾಡೋಕ್ಕಾಗಲ್ಲ. ಇರೋರು ಅದು ಏನು ಮಾಡಿದ್ರು ಅದು ಬಿಡಲ್ಲ, ಅದು ಮಾತಾಡ್ತಿರ್ತಾರೆ. ನಾವು ಹೇಗಿರ್ತೀವಿ ಆ ಥರ ಇದ್ದು ನಾವು ಬದುಕು ತೋರಿಸೋಣ, ಚೆನ್ನಾಗಿ ಬಾಳಿ ತೋರಿಸೋಣ ಅಷ್ಟೇ ಅಂತ ಹೇಳಿ ಸುಮ್ಮನೆ ಆಗ್ಬಿಟ್ವಿ. ಭಯ ಅಂತಲ್ಲ ಏನು, ಆ್ಯಕ್ಚುಲಿ ಇವ್ರ ಬಗ್ಗೆ ಗೊತ್ತಿರಲಿಲ್ಲ ನನಗೆ. ಆವಾಗ ಸ್ವಲ್ಪ ಭಯ ಇತ್ತು. ಇವ್ರ ಬಗ್ಗೆ ಗೊತ್ತಾದ ಮೇಲಿಂದ ನಂಬಿಕೆ ಜಾಸ್ತಿ ಇದೆ. ಆ ಥರ ಭಯ ಏನೂ ಇಲ್ಲ. ನಾನು ಸ್ವಲ್ಪ ತಲೆ ಕೆಡಿಸ್ಕೊಂಡಿದ್ದೆ, ನನಗೆ ಹೊಸದು ಆ ಥರ ಕಮೆಂಟ್ಸ್ ಎಲ್ಲ. ಸೊ ಅವಾಗ ಹೇಳಿದ್ದೀನಿ ಇವ್ರ ಹತ್ರ, ಒಂದೊಂದು ಸತಿ ಹತ್ಕೊಂಡು ಇದ್ದೀನಿ ಅನಿಸುತ್ತೆ. ಹತ್ಕೊಂಡೆಲ್ಲ ಏನಿದು ಹೀಗೆಲ್ಲ ಕಮೆಂಟ್ ಬರ್ತಾಯಿದೆ, ಹೆಂಗೆ ಇದೆಲ್ಲ ಅಂತ. ಇವ್ರು ಅವಾಗ ತುಂಬ ಕಾಮಾಗಿ ಹಂಗಿರಲ್ಲ, ಈಗ ಇದೆಲ್ಲ ಕಾಮನ್ನು, ಇದೆಲ್ಲ ಏನೂ ಇಲ್ಲ, ಬೆಳೀತಿದ್ದೀವಿ ಅಂದರೆ ಇದೆಲ್ಲ ಕಾಮನ್ನು ಅಂತ ಹೇಳಿ ನನಗೆ ಸಮಾಧಾನ ಮಾಡಿ ಅಷ್ಟೇ ಸಮಾಧಾನ ಮಾಡ್ತಿದ್ರು. ನಾನು ಅಳ್ತಾ ಇರ್ತಿದ್ದೆ. ಆಮೇಲೆ ಅದು ನನಗೂ ಇವಾಗ ಅಭ್ಯಾಸ ಆಗೋಯ್ತು. ಆಮೇಲೆ ಇವ್ರ ಬಗ್ಗೆ ಕಂಪ್ಲೀಟಾಗಿ ನನಗೆ ತಿಳ್ಕೊಂಡ್ಮೇಲೆ ನನಗೇನು ಆ ಥರ ಭಯ ಆಗಲಿ ಏನೂ ಇಲ್ಲ. ಆ್ಯಕ್ಚುಲಿ ನಾನು ತುಂಬ ಖುಷಿಯಾಗಿದ್ದೆ, ನಾನು ಸಖತ್ ಖುಷಿಯಾಗಿದ್ದೆ. ನನಗೆ ತುಂಬ ಖುಷಿ ಇತ್ತು. ನಾನು ರುದ್ರಾ ಮಾಸ್ಟರ್ನ ಮದುವೆ ಆಗ್ತಾಯಿದ್ದೀನಿ ಅಂತಲೂ ಖುಷಿ ಇತ್ತು, ಈ ಥರ ಇಷ್ಟು ಒಳ್ಳೆ ಹುಡುಗ ಸಿಕ್ಬಿಟ್ರು ನನಗೆ ಅಂತಲೂ ಖುಷಿ ಇತ್ತು. ನಾನು ಮದುವೆ ಬಗ್ಗೆ ಯೋಚನೆ ಮಾಡಿರಲಿಲ್ಲ, ಅದು ಬಂತು, ಹಾಗೆ ಆಯಿತು. 9 ಮಂತ್ಸಲ್ಲಿ ಮದುವೆನೂ ಮುಗ್ದೋಯ್ತು. ಬಟ್ ಇವರೇ ಸ್ವಲ್ಪ ಟೆನ್ಷನಲ್ಲೇ ಇದ್ದರು. ತಾಳಿ ಕಟ್ಬೇಕಾದ್ರೆ ಒಂಚೂರು ಸ್ಮೈಲ್ ಮಾಡಿಲ್ಲ ಅವರು. ಆದರೆ ಟೆನ್ಷನ್ ಏನಕ್ಕೆ ಅಂದರೆ ಇಡೀ ಮದುವೆ ರೆಸ್ಪಾನ್ಸಿಬಿಲಿಟಿ ನಮ್ಮ ತಂದೆ ಜೊತೆ ನಾನು ತುಂಬ ಇದು ಮಾಡಿದ್ವಿ. ಅದೇ ಟೆನ್ಷನ್ ಇತ್ತು. ಬೇರೆ ನಾನು ಬೀಗ್ರೂಟದಲ್ಲೂ ಅಷ್ಟೇ, ಬೀಗ್ರೂಟದಲ್ಲಿ ನಾವು ನಿಂತ್ಕೊಂಡು ಮಾತಾಡಬೇಕಾದ್ರೆ ಈ ಕಡೆ ಯಾರೋ ಬರ್ತಿರ್ತಾರೆ, ಅವ್ರನ್ನ ಮಾತಾಡಿಸಿ ಎದುರುಗಡೆ ಓಡೋಗ್ತಿದ್ದೆ. ಅಲ್ಲ ಓಕೆನಾ, ಅವ್ರಿಗೆಲ್ಲ ಊಟ ಕರೆಕ್ಟಾಗಿ ಸಿಕ್ಕಿ, ಅದೇ ದೊಡ್ಡವರೆಲ್ಲ ಬಂದಿದ್ದರು. ಅವ್ರು ಬಂದು ಒಳಗಡೆ ಬಂದು ಹೊರಗಡೆ ಹೋಗೋವರೆಗೂ ತುಂಬ ಬರ್ತಿದ್ದಾವ. ಹೌದು, ತುಂಬ ಇದೆ, ತುಂಬ ರೆಸ್ಪಾನ್ಸಿಬಿಲಿಟಿ ಇದೆ. ಯಾಕಂದರೆ ಬರೀ ನಾವು ಈ ಜಾಲಿ ಮಾಡಿ ಕೆಲಸ ಮಾಡಿ ಎಂಜಾಯ್ ಮಾಡ್ಕೊಂಡಿದ್ದವರು, ಈ ಮದುವೆ ಜರ್ನಿ ಅನ್ನೋದು ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಆ್ಯಂಡ್ ನಾವು ಜೋಡಿ ನಂಬರ್ 1 ಶೋಗೆ ಬಂದು ಸೀನಿಯರ್ಸ್ನ ನೋಡಿ ಅದನ್ನು ಕಲಿತಾ ಇದ್ದೀವಿ. ಅದನ್ನು ಪ್ರಭಾಕರ್ ಸರ್ ಆಗಿರಲಿ, ಗೋಪಿ ಸರ್ ಆಗಿರಲಿ, ಆ್ಯಂಡ್ ಅಲ್ಲಿ ಎಲ್ಲರೂ 30 ವರ್ಷ 25 ವರ್ಷ 10 ವರ್ಷ ಮದುವೆ ಆಗಿ ಸಂಸಾರ ಮಾಡಿದವರೆಲ್ಲ ಇದ್ದಾರೆ. ಅವ್ರನ್ನ ನೋಡಿ ತುಂಬ ಕಲಿತಾ ಇದ್ದೀವಿ. ಇವ್ರ ಥರ ನೋಡಿ, ಇವ್ರು ನೋಡಿ ಒಟ್ಟಿಗೆ ಬರ್ತಾರೆ, ಒಟ್ಟಿಗೆ ಹೋಗ್ತಾರೆ ಅನ್ನೋ ವಿಚಾರಗಳನ್ನ, ಎಲ್ಲ ಥರ ವಿಚಾರ ತುಂಬ ಕಲಿತಾ ಇದ್ದೀವಿ. ಅದೇ ತುಂಬ ಒಬ್ರೊಬ್ಬರು ಒಂದೊಂದು ಜೋಡಿಯಿಂದ ಒಂದೊಂದು ಕಲಿಬೇಕಾಗಿರೋದು ಒಂದು ವಿಷಯಗಳಿದೆ. ಎಲ್ಲನೂ ನೋಡಿ ಆ್ಯಕ್ಚುಲಿ ಜೋಡಿ ನಂಬರ್ 1 ನಾನು ಮದುವೆ ಆಗಿದ ತಕ್ಷಣ ಜೋಡಿ ನಂಬರ್ 1ಗೆ ಬಂದ್ವಿ. ನಾವೆಲ್ಲೂ ವೆಕೇಷನ್ ಆಗಲಿ ಎಲ್ಲೂ ನಾವು ಹೋಗಲೇ ಇಲ್ಲ. ಅದೆಲ್ಲ ಯಾವುದು ನಾನು ಮಿಸ್ಸೇ ಮಾಡ್ಕೋತಿಲ್ಲ. ಹೇಳ್ಬೇಕಂದ್ರೆ ನನಗೆಲ್ಲ ಜೋಡಿ ನಂಬರ್ 1 ತಂದುಕೊಟ್ಟಿದೆ. ಜೋಡಿ ನಂಬರ್ 1 ಎಲ್ಲ ಥರ ನಮ್ಮನ್ನು ಹತ್ತಿರ ಮಾಡಿದೆ. ಅದಕ್ಕೆ ಥ್ಯಾಂಕ್ ಯು ಜೋಡಿ ನಂಬರ್ 1ಗೆ. ಇದೇ ಥರ ಖುಷಿಯಾಗಿ ನಮ್ಮನ್ನು ಎಕ್ಸೆಪ್ಟ್ ಮಾಡಿದ್ದಾರೆ, ಖುಷಿಯಾಗಿ ನಮಗೆ ಬ್ಲೆಸ್ ಮಾಡಿ ಅಷ್ಟೇ ಸರ್. ಅಂದರೆ ನನಗೆ ಟೆಲಿವಿಷನ್ ಅನ್ನೋದು ಹೊಸ್ತಲ್ಲ, ನನ್ನ ಹಳೇದೆ. ಯಾಕಂದರೆ ನಾನು DKD ಆಗಿರಲಿ ಅಥವಾ ರಿಯಾಲಿಟಿ ಶೋ ಎಲ್ಲ ಒಂದು 8 ಇಯರ್ಸ್ 9 ಇಯರ್ಸಿಂದ ಮಾಡ್ತಾಯಿದ್ದೀನಿ.
ನನಗೆ ಯಾವ ಥರ ಬ್ಲೆಸ್ ಮಾಡಿದ್ರಿ, ನನಗೆ ಯಾವ ಥರ ಆಶೀರ್ವಾದ ಮಾಡಿದ್ರಿ, ಅದೇ ಥರ ನನ್ನ ವೈಫ್ ನಿರೀಕ್ಷಾ ನಮ್ಮಿಬ್ಬರಿಗೂ ಬ್ಲೆಸ್ ಮಾಡಿ ಇವಾಗ. ಆ ಬ್ಲೆಸ್ಸಿಂಗೇ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ. ನಾವು ಇದ್ದಂಗೆ ಇರ್ತೀವಿ, ಎಂಜಾಯ್ ಮಾಡ್ತೀವಿ ಲೈಫ್ನ.